ಗಣೇಶ ಎಲ್ಲ ಒಳ್ಳೆದಾಗ ಮಾಡಿಕೊಡುತ್ತಾನೆ. ಜೈ ಶ್ರೀರಾಮ್. ವಾಟ್ಸಪ್ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಥರ ಲುಕ್ನ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. NS200ದು ನ್ಯೂ ಲುಕ್ ಆಫ್ ಮೈ NS200. ಸ್ಮಾಲ್ ಥಿಂಗ್ಸೇ ನಾನು ರಿಮೂವ್ ಮಾಡಿದ್ದೀನಿ ಗಾಡಿಯಲ್ಲಿ, ನೀವು ನೋಡ್ತಾ ಇರ್ಬೋದು. ಸೊ ಕ್ಯಾಮ್ರಾ ಯಾವ ಥರ ಪ್ರಾಪರಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ನೋಡಿ, ಫುಲ್ಲು ವೈಟ್ ಮಾಡಿಬಿಟ್ಟಿದ್ದೀನಿ ಗುರು. ಒಂಥರ ಓರಿಯೋ ಬಿಸ್ಕೆಟ್ ಥರ ಕಾಣ್ತಾ ಇದೆ ನೋಡಿ. ಬರೀ ರೆಡ್ ಕಲರ್ ಸ್ಟಿಕ್ಕರ್ ಬರುತ್ತಲ್ವಾ, ರೆಡ್ ಕಲರ್ ಸ್ಟಿಕ್ಕರ್ ಮಾತ್ರ ರಿಮೂವ್ ಮಾಡಿದ್ದೀನಿ. ಮತ್ತು ಇಲ್ಲೊಂದು ರೆಡ್ ಕಲರ್ ಸ್ಟಿಕ್ಕರ್ ಬರುತ್ತೆ, ಅದೊಂದು ರಿಮೂವ್ ಮಾಡಿದ್ದೀನಿ. ಮತ್ತು ಒಂದು ಟೇಲ್ ಟೆಡಿ ಸ್ಟಾರ್ಟಿಂಗ್ ಬಂದು 2 ವಾರದಲ್ಲೇ ಟೇಲ್ ಟೆಡಿ ರಿಮೂವ್ ಮಾಡಿಬಿಟ್ಟಿದ್ದೀನಿ ಗುರು. ಟೇಲ್ ಟೆಡಿ ಇತ್ತು ಅಂದರೆ ಚೆನ್ನಾಗಿ ಕಾಣಲ್ಲ ಗಾಡಿ, ಯಾವುದೇ ಗಾಡಿ ಆದ್ರೂ ಚೆನ್ನಾಗಿ ಕಾಣಲ್ಲ ಬ್ಯಾಕ್ ಸೈಡ್ ಲುಕ್ಕಿಂದ. ಇವಾಗ ಯಾವ ಥರ ಕಾಣ್ತಾ ಇದೆ ನೋಡಿ. ಒಂದೇ ಒಂದು ಸ್ಟಿಕ್ಕರ್ ಹಾಕ್ಸಿರೋದಂದರೆ ನೇಕೆಡ್ ಉಳ್ಸು. ಮತ್ತು ಯಾವಾಗ್ಲೂ ಟೈರ್ ರಗರ್ ರಿಮೂವ್ ಮಾಡಿದಾಗ ಇಲ್ಲಿ ಫುಲ್ಲು ಕೊಚ್ಚೆ ಎಗರುತ್ತೆ ನೋಡಿ. ಇಲ್ಲಿ ಫುಲ್ಲು ಕೊಚ್ಚೆ ಎಗರುತ್ತೆ, ಆಲ್ರೆಡಿ ಎಗರಿದೆ. ಕ್ಲೀನಾಗಿ ಒರೆಸ್ಕೊ ಬರಬೇಕು. ಕ್ಲೀನಾಗಿ ಒರೆಸ್ತಾ ಇತ್ತು ಅಂದರೆ ಅಲ್ಲೇನು ನಿಮಗೆ ಕ್ರ್ಯಾಚಸ್ಗಳು ಕಾಣಲ್ಲ. ಮತ್ತು ಇಲ್ಲೂ ಅಷ್ಟೇ, ಇದೂ ಅಷ್ಟೇ, ಇದೂ ರಿಮೂವ್ ಮಾಡಿದ್ದೀನಿ. ಅದು ರೆಡ್ ಇರುತ್ತಲ್ವ ಆ ಕಡೆ ಸೈಡ್ದು, ಅದನ್ನು ರಿಮೂವ್ ಮಾಡಿದ್ದೀನಿ. ಮತ್ತು ಒಂದೇ ಒಂದು ಗಣೇಶ ಹಾಕ್ಸಿದ್ದೀನಿ ಅಷ್ಟೇ. ಇನ್ನು ಮಿಕ್ಕಿದ 2 ಸ್ಟಿಕ್ಕರ್ ಈ ಗಾಡಿಯಲ್ಲಿ. ಎಲ್ಲ ಸ್ಟಾಕಲ್ಲಿ ಯಾವ ಥರ ಇದೆಯೋ ಅದೇ ಥರ. ಇವಾಗ ಜಸ್ಟು ರೆಡ್ ಕಲರ್ದೆಲ್ಲ ರಿಮೂವ್ ಮಾಡಿದ್ದೀನಿ. ನೋಡಿ, ಇಲ್ಲೂ ಅಷ್ಟೇ, ಇದೂ ರಿಮೂವ್. ಸ್ವಲ್ಪ ಸ್ಟಿಕ್ಕರಿಂಗ್ ಮಾಡಿಸ್ಬೇಕು ಅಂತ ಇದ್ದೀನಿ. ಮತ್ತು ವೀಲ್ ಬರೋದಾಯಿತು ಅಂದರೆ, ಸೊ ವೀಲ್ಗೆ ಅದು ರೆಡ್ ಕಲರ್ ಮಾತ್ರ ಬಿಟ್ಟಿದ್ದೀನಿ. ರೆಡ್ ಕಲರ್ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ರನ್ನಿಂಗಲ್ಲಿ ಅಂತ ಅಂದ್ಬಿಟ್ಟು. ಮತ್ತು NS200 ಬ್ಯಾಡ್ಜಿಂಗ್ಗಳ್ನ ಬಿಟ್ಟಿದ್ದೀನಿ, ನೋಡ್ತಾ ಇದ್ದೀರಾ. ಇಲ್ಲೂ NS200 ಅಂತ ಬ್ಯಾಡ್ಜಿಂಗ್ ಇದೆ, ಇಲ್ಲೂ NS200 ಅಂತ ಬ್ಯಾಡ್ಜಿಂಗ್ ಇದೆ. ಯಾಕೆ ನಾನು ರೆಡ್ ಕಲರ್ ಕಿತ್ತು ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಮಿರರು ತೆಗಿಬೋದಾಗಿತ್ತಲ್ವಾ ಬ್ರೋ ಅಂತ ಅಂದ್ಬಿಟ್ಟು ನೀವು ಕೇಳ್ಬೋದು. ಮುಂದಕ್ಕೆ ಲಾಂಗ್ ರೈಡ್ಸ್ ಎಲ್ಲ ಮಾಡ್ತಾ ಇರಬೇಕಲ್ವಾ, ಅದಕ್ಕೆ ಮಿರರ್ಗಳೆಲ್ಲ ಇರಲಿ ಅಂತ ಅಂದ್ಬಿಟ್ಟು ಬಿಟ್ಟಿರೋದು. ಬೆಂಗಳೂರು ಸಿಟಿ ಒಳಗಡೆ ಓಕೆ ಗುರು, ಪೊಲೀಸವರು ಏನು ಆ ಥರ ಏನು ಹಿಡಿಯೋಲ್ಲ ಮಿರರ್ಗೆಲ್ಲ. ಬಟ್ ಮಂಗಳೂರು, ಗೋವಾ ಆ ಕಡೆ ನೀವು ಹೋಗ್ತೀರಿ ಅಂತ ಅಂದಾಗ ಮ್ಯಾಂಡೇಟ್ರಿ ಇರಲೇಬೇಕು ಮಿರರ್ಸು. ಯಾಕಪ್ಪ ಅಂದರೆ ಗೋವಾ ಮತ್ತು ಮಂಗಳೂರಲ್ಲಿ ಹೆವಿ ಸ್ಟ್ರಿಕ್ಟು ಪೊಲೀಸ್ಗಳು. ಸೊ ಯಾವ ಥರ ಕಾಣ್ತಾ ಇದೆ ಗಾಡಿ, ಒಂದು ಗಾಡಿ ಲುಕ್ ವೈಸ್ ನೋಡೋದಾದರೆ ಒಳ್ಳೆ ಅಲ್ಟಿಮೇಟ್ ಆಗಿದೆ ಗಾಡಿ ಮಾತ್ರ. ಲುಕ್ ವೈಸ್ ನೋಡೋದಾದರೆ ಒಂದು ದೂಸರ ಮಾತಿಲ್ಲ ಗುರು. ಒಂದು 360 ವ್ಯೂನ ನೋಡಿಬಿಡಿ. ಒಳ್ಳೆ ವೈಟ್ ಬ್ಯೂಟಿ ಇದ್ದಂಗಿದೆ ಗುರು ಗಾಡಿ ಮಾತ್ರ. ಮೇಂಟೈನ್ ಮಾಡಬೇಕು. ವೈಟು ತಗೊಳ್ಳೋದು ಮುಖ್ಯ ಅಲ್ಲ, ಪ್ರಾಪರಾಗೆ ಮೇಂಟೈನ್ ಮಾಡಬೇಕು. ಫ್ಲ್ಯಾಶರ್ ಹಾಕ್ಸಿದ್ದೀನಿ ಅಷ್ಟೇ ಗಾಡಿಗೆ, ಇನ್ನು ಮಿಕ್ಕಿದ್ದು ನಾನು ಏನೂ ಹಾಕ್ಸೋದಕ್ಕೆ ಹೋಗಿಲ್ಲ. ಹಂಗೆ ಬಲ್ಪ್ ಮಾತ್ರ ಹಾಕ್ಸಿದ್ದೀನಿ. ಇದು ಬಂದ್ಬಿಟ್ಟು 360 ಇಂಡಿಕೇಟರ್ಸು. ಅದು ಚೆನ್ನಾಗಿ ಕಾಣುತ್ತೆ. ಸ್ಟಾಕ್ ಇಂಡಿಕೇಟರ್ಸು ಅಷ್ಟು ಪ್ರಾಪರಾಗಿ ಚೆನ್ನಾಗಿ ಕಾಣಲ್ಲ. ನಾನು ಹೋಗ್ಬಿಟ್ಟು ತಗೊಂಡು 360 ಇದು ಹಾಕ್ಸ್ಕೊಂಡಿರೋದು. ಒಂದು ಫ್ಲ್ಯಾಶರ್ ಹಾಕ್ಸಿದ್ದೀನಿ ಅಷ್ಟೇ ಗಾಡಿಗೆ. ಇನ್ನೇನಂದರೂ ಏನೂ ಹಾಕ್ಸಿಲ್ಲ ಗುರು. ಇಲ್ಲಿ ಮೊಬೈಲ್ ಹೋಲ್ಡರು ಹಾಕ್ಸಿಲ್ಲ. ಮತ್ತು ಇನ್ನು ಮುಂದಕ್ಕೆ ಹೋಗ್ತಾ ರೈಡ್ಸ್ಗಳು ಮಾಡಬೇಕಲ್ವ, ನೈಟ್ ರೈಡ್ಸು ಅದೆಲ್ಲ ಮಾಡಬೇಕು. ನೈಟ್ ರೈಡ್ ಮಾಡೋಣ ಅಂತ ಅಂದ್ಕೊಂಡು ಇದ್ದೀನಿ. ಸ್ಕ್ರೀನ್ ಮೇಲೆ ಬರುತ್ತೆ ನಂದು ಇನ್ಸ್ಟಾಗ್ರಾಮ್ ID, ಸೊ ಫಾಲೋ ಮಾಡಿ. ಎಕ್ಸಾಸ್ಟ್ ಸೌಂಡ್ ಕೇಳೋಣ ಬನ್ನಿ. ಓಕೆ, ಯಾವತ್ತೂ ನಾವು ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಕ್ಲಚ್ ಹಿಡಿದ್ಬಿಟ್ಟು ಆಮೇಲೆ ಶೆಲ್ಫ್ ಒತ್ತಬೇಕು ಗುರು. ಸ್ವಲ್ಪ ಡ್ಯೂಕ್ ಟ್ಯೂನಿಂಗ್ ಇದೆ ಗುರು ಈ ಹೊಸ ಮಾಡಲಲ್ಲಿ ನೋಡಿ. ಕೇಳಿಸ್ಕೊಂಡ್ರಾ?
ಯಾವ ಥರ ಇದೆ ಸೌಂಡ್ ಅಂತ ಅಂದ್ಬಿಟ್ಟು ನೀಟಾಗಿರುತ್ತೆ, ಪೀಸಾಗೆ, ಯಾವ ಡಿಸ್ಟರ್ಬೆನ್ಸ್ ಇರಲ್ಲ, ಏನಿರಲ್ಲ, ಆರಾಮಾಗೆ ವ್ಲಾಗ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಮುಂದಕ್ಕೆ ಪರ್ಫಾಮೆನ್ಸ್ ಏರ್ ಫಿಲ್ಟರ್ನ ಹಾಕ್ಸೋಣ ಅಂತ ಇದ್ದೀನಿ. ಯಾವ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಮುಂದೆ ನೋಡೋಣ. ಓಕೆ, ಮುಂದೆ ಹೋಗ್ತಾ ಹೇಳ್ತೀನಿ ಯಾಕೆ ನಾನು ಸ್ಟಿಕ್ಕರ್ ಕಿತ್ತಾಕ್ತೆ ಈ ಥರ ಲುಕ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಏನು ಗುರು, ನಾಯಿಗಳು ಬಂದ್ಬಿಡ್ತು. ಓಹೋ, ಇಲ್ಲಿ ಹೆವಿ ಟೀಮ್ ಐತೆ. ನಾನು ಯಾಕೆ ಸ್ಟಿಕ್ಕರಿಂಗ್ ತೆಗೆದೆ ಅಂತ ಕೇಳೋದಾದರೆ, 160ಗೂ ಅದೇ ಸ್ಟಿಕ್ಕರು, 125ಗೂ ಅದೇ ಸ್ಟಿಕ್ಕರು, 200 NSಗೂ ಅದೇ ಸ್ಟಿಕ್ಕರು. ಅದಕ್ಕೆ ನಾನೇನು ಮಾಡಿಬಿಟ್ಟೆ, ರೆಡ್ ಕಲರ್ ಇರೋದು ಮಾತ್ರ ರಿಮೂವ್ ಮಾಡಿಬಿಟ್ಟೆ. 100 ಬ್ಯಾಡ್ಜಿಂಗ್ ಇದೆಯಲ್ವಾ, ಅದು ಮಾತ್ರ ಬಿಟ್ಟಿದ್ದೀನಿ ನಾನು. ಸೊ ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ಒಬ್ರೊಬ್ರಿಗೆ ಗೊತ್ತಾಗಲ್ಲ ಗುರು, 160ನಾ ಅಂತ ಒಂದು ಸತಿ ನನ್ನೇ ಕೇಳಿಬಿಟ್ಟಿದ್ರು. ಲಿಟಲ್ ಬಿಟ್ ಮಾಡಿಫಿಕೇಷನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಮಾಡಿಫಿಕೇಷನ್ ಥರನೇ ಗಾಡಿ ಮಾಡಿದ್ದೀನಿ. ಓವರ್ ಜಾತ್ರೆನೂ ಅಲ್ಲ, ಓವರ್ ಚಪ್ಪರ್ ಗಾಡಿ ಥರನೂ ಏನು ನಾನೇನು ಮಾಡಿಲ್ಲ. ಒಬ್ಬ ನನಗೆ ಕಮೆಂಟ್ ಮಾಡಿದ, ಬ್ರೋ ಚಪ್ಪರ್ ಗಾಡಿ ಬ್ರೋ ಅಂತ ಅಂದ್ಬಿಟ್ಟು, ಸಾರಿ ಬ್ರೋ ಅಂತ ಅಂದ್ಬಿಟ್ಟು. ನೀ ಚಪ್ಪರಾರ ಅನ್ನು ಏನಾರ ಅನ್ನು ಬ್ರೋ, ಬೇಜಾರು ಏನಿಲ್ಲ. ನಮ್ಮ ನೋಡೋ ದೃಷ್ಟಿ ಚೆನ್ನಾಗಿತ್ತು ಅಂದರೆ ಎಲ್ಲ ಗಾಡಿನೂ ಸೂಪರ್ ಬೈಕೆ. ನಾವು ನೋಡೋ ದೃಷ್ಟಿ ಚೆನ್ನಾಗಿಲ್ಲ ಅಂತ ಅಂದರೆ ಎಲ್ಲ ಬೈಕು ಚಪ್ಪರ್ ಬೈಕೆ ಗುರು. ನೋಡಿದ್ರಲ್ಲ, ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.